ಒಂದು ಕಪ್ಪು ಚಿಕ್ಕೆ ಇಲ್ಲದೆ ಇರ್ಬೋದು. ಆದರೆ ಏನಂದರೆ ಇದು ತೆರಿಗೆ ಅಂತ ಬಂದಾಗ ಅವರು ರಿಸೈನ್ ಮಾಡಿ ಹೋಗಿ ಅಲ್ಲಿ ಅವ್ರನ್ನ ಪೇಸ್ ಮಾಡಿದರೆ ಅದು ಗೊತ್ತಾಗಿರೋದು ಮೇಡಮ್. ಫಸ್ಟು ಅವರು ರಿಸೈನ್ ಮಾಡಿ ಪೇಸ್ ಮಾಡಿ ತಿರ್ಗಾ ಬಂದು ಕುಂತ್ಕೊಳ್ಳಿ ಮೇಡಮ್. 5 ವರ್ಷ ಅಲ್ಲ 10 ವರ್ಷ ಆಗಲಿ ಮೇಡಮ್. ಪ್ರಜಾಪ್ರಭುತ್ವ, ಇಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ಡೈರೆಕ್ಟಾಗಿ ಪೇಸ್ ಮಾಡಿದರೆ, ಇವತ್ತು ಲೋಕಾಯುಕ್ತ ಪೇಸ್ ಮಾಡಿದರೆ ನಿಜವಾಗ್ಲೂ ಸಿದ್ದರಾಮಯ್ಯ ಎಲ್ಲರೂ ಗ್ರೇಟ್, ಕರ್ನಾಟಕದಲ್ಲಿ ಗ್ರೇಟ್ ಅಂತ ಇದ್ರು CM ಅಂತ. ಯಾಕಂದರೆ ಇವತ್ತವರೆಗೂ ಅವ್ರು ಒಂದು ಕಪ್ ಚಿಕ್ಕೆ ಇಟ್ಕೊಬಂದಿಲ್ಲ. CBI ಯಾರ ಕೈಯಲ್ಲಿದೆ, ಈಗ ಲೋಕಾಯುಕ್ತ ಯಾರ ಕೈಯಲ್ಲಿದೆ? ಅದಕ್ಕೇನೆ ಯಾರು ನಂಬಲ್ಲ ಮೇಡಮ್. ಸಿದ್ದರಾಮಯ್ಯರು ನಾವು ಕ್ಲೀನ್ ಸೀಟ್ ತಗೊಂಡು ಮತ್ತೆ CM ಆಗಲಿ ಅಂತ ಬಯಸೋರು. ಸರ್, ಸಿದ್ದರಾಮಯ್ಯನವರು ಲೋಕಾಯುಕ್ತದ ತನಿಖೆ ಕರೆದಿದ್ರು. ಅಂದ್ರೆ ಅವ್ರು CM ಅಧಿಕಾರದಲ್ಲಿ ಇಟ್ಕೊಂಡು ಕೂಡ ಲೋಕಾಯುಕ್ತ ತನಿಖೆ ಎದುರಿಸ್ತಾ ಇದ್ದಾರೆ. ಅಂದ್ರೆ ಅದು ಯಾವ ತರ ಅವ್ರ ಅಧಿಕಾರದಲ್ಲಿ ಇಟ್ಕೊಂಡೇ ಎದುರಿಸ್ತಾ ಇದ್ದಾರೆ ಅಂದ್ರೆ ಅದು ಯಾವ ತರ ಆಗತ್ತೆ? ಇದು ಸರಿ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್, ಒಬ್ಬ IAS ಆಫೀಸರ್ನ P1 ಇಂಟರ್ವ್ಯೂ ಮಾಡೋಕ್ಕಾಗತ್ತಾ ಮೇಡಮ್? IAS ಆಫೀಸರ್ ಹತ್ರಕ್ಕೆ ಹೋಗೋಕ್ಕಾಗಲ್ಲ. P1 ಕಾಪಿ ತಂದು ಕೊಡ್ಬೋರಷ್ಟೇ. IAS ಆಫೀಸರ್ ಚೇರಲ್ಲಿ ಕುಂತ್ಕೊಳ್ಳೋಕ್ಕಾಗಲ್ಲ. ಸಿದ್ದರಾಮಯ್ಯರು ಒಳ್ಳೆಯವ್ರು ಇರ್ಬೋದು, ಅವರು ಕರೆಕ್ಟಾಗಿ ಎಲ್ಲ ಒಂದು ಕಪ್ಪು ಚಿಕ್ಕೆ ಇಲ್ಲದೆ ಇರ್ಬೋದು. ಆದರೆ ಏನಂದರೆ ಇದು ತೆರಿಗೆ ಅಂತ ಬಂದಾಗ ಅವರು ರಿಸೈನ್ ಮಾಡಿ ಹೋಗಿ ಅಲ್ಲಿ ಅವ್ರನ್ನ ಪೇಸ್ ಮಾಡಿದರೆ ಅದು ಗೊತ್ತಾಗಿರೋದು ಮೇಡಮ್. ಇನ್ನೊಂದು ನೋಡಿ, ಇವತ್ತು ಇನ್ನೊಂದು ಆಯಿತು. ಅವ್ರು ಆಲ್ರೆಡಿ ಪ್ರೋಗ್ರಾಮ್ ಮೊದಲೇ ಫಿಕ್ಸ್ ಮಾಡ್ದಂಗಿತ್ತು. ಇವತ್ತು ಅವ್ರು 12 ಗಂಟೆಗೆ ನಾವು ಚನ್ನಪಟ್ಟಣಕ್ಕೆ ಹೋಗ್ತೀವಿ ಅಂದರೆ ತನಿಖೆ ಅಧಿಕಾರಿಗೆ ಇವ್ರಟ್ಟೆ ಮೊದಲು ಯಾವಾಗಲೂ ಏನಿತ್ತು ಮೇಡಮ್, ಲೋಕಾಯುಕ್ತ ಆಗಲಿ, CBI ಆಗಲಿ, ED ಆಗಲಿ, CID ಆಗಲಿ, ಅವ್ರದ್ದೇನಿತ್ತು ಮೊದಲು ಅವರು ಎಲ್ಲ ತನಿಖೆಗೆ ಹೋಗೋದು ಮಾತ್ರ ಎಂಟ್ರಿ ಆಗ್ತಾಯಿತ್ತು, ಬರೋದು ಎಂಟ್ರಿ ಆಗೋಲ್ಲ. ಯಾಕೆಂದರೆ ಅವರು 5 ಅವರ್ ಆಗ್ಬೋದು, 6 ಅವರ್ ಆಗ್ಬೋದು, ಅದು ಟೈಮ್ ಇಲ್ಲ. ಆದರೆ ಇವತ್ತೇನಾಯಿತು ಅಂತ ಹೇಳಿದ್ರೆ ಇವ್ರು 12 ಗಂಟೆಗೆ ನಾವು ವಾಪಸ್ ಹೋಗ್ತೀನಿ ಅನ್ನೋ ಥರ ಮೊದಲೇ ಫಿಕ್ಸ್ ಆಗಿ ಹೋಗಿರೋ ಥರ ಇತ್ತು. ಇದು ಹೆಂಗೆ ಅನಿಸುತ್ತೆ ಅಂದರೆ ಒಬ್ಬ ಜನಗಳಿಗೂ ಗೊತ್ತಾಗುತ್ತೆ, ಕಾಮನ್ ಮ್ಯಾನ್ಗೂ ಗೊತ್ತಾಗುತ್ತೆ ಮೇಡಮ್. ಏನಿಲ್ಲ, ಇದು ಆಫೀಸರ್ಗಳ್ನ ಸಿದ್ದರಾಮಯ್ಯರು ಯಾರನ್ನೂ ಅವ್ರನ್ನ ಸಿದ್ದರಾಮಯ್ಯರು ಅಂತಲ್ಲ, CMನೂ ಇಂಟ್ರ್ಯೂ ಮಾಡೋಕ್ಕಾಗಲ್ಲ, ಅದನ್ನು ತನಿಖೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಏನಿದ್ರು ಅವ್ರನ್ನ ಫ್ರೆಂಡ್ಲಿಯಾಗಿ ಮಾತಾಡಿ ಹೋಗ್ಬಾರಷ್ಟೇ. ಸರ್, ಇವಾಗ ಮೂಡ ತನಿಖೆ ಬಂದವ್ರು CM ಇಟ್ಕೊಂಡು ಎದುರಿಸ್ತಿದಾರಲ್ವಾ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಮಾಡ್ಬೇಕಿತ್ತ ಅಥವಾ ಇವಾಗ ಮಾಡ್ತಿರೋದು ಸರಿ ಅಂತ ಅನ್ಸುತ್ತಾ? ಮೇಡಮ್ ಇಲ್ಲ, ಯಾಕೆಂದರೆ ಅವರು ಮತ್ತೆ ಅವರು ನಾವು ಮೊದಲೇ ಒಂದ್ಸಲ ಹೇಳಿದ್ದು ಮೇಡಮ್. ಫಸ್ಟು ಅವರು ರಿಸೈನ್ ಮಾಡಿ ಪೇಸ್ ಮಾಡಿ ತಿರ್ಗಾ ಬಂದು ಕುಂತ್ಕೊಳ್ಳಿ ಮೇಡಮ್. 5 ವರ್ಷ ಅಲ್ಲ 10 ವರ್ಷ ಆಗಲಿ ಮೇಡಮ್. ಪ್ರಜಾಪ್ರಭುತ್ವ, ಇಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ಸಿದ್ದರಾಮಯ್ಯರೇನು ಕೆಟ್ಟವರು ಅಂತ ಯಾರು ಹೇಳ್ತಿಲ್ಲ. ಅವ್ರ ಮೇಲೆ ತನಿಖೆ ಅಂತ ಬಂದಾಗ ಅವ್ರು ರಿಸೈನ್ ಮಾಡಿ ಡೈರೆಕ್ಟಾಗಿ ಪೇಸ್ ಮಾಡಿದರೆ, ಇವತ್ತು ಲೋಕಾಯುಕ್ತ ಪೇಸ್ ಮಾಡಿದರೆ ನಿಜವಾಗ್ಲೂ ಸಿದ್ದರಾಮಯ್ಯ ಎಲ್ಲರೂ ಗ್ರೇಟ್, ಕರ್ನಾಟಕದಲ್ಲಿ ಗ್ರೇಟ್ ಅಂತ ಇದ್ರು CM ಅಂತ. ಯಾಕಂದರೆ ಇವತ್ತವರೆಗೂ ಅವ್ರು ಒಂದು ಕಪ್ ಚಿಕ್ಕೆ ಇಟ್ಕೊಬಂದಿಲ್ಲ. ಅದು ಇನ್ನೂ ಕಂಟಿನ್ಯೂ ಆಗಿರೋದು ಮೇಡಮ್. ಇವಾಗ ಏನು ಮಾಡಿದ್ರು ಅಂದರೆ ಅವರು ಈ ಕಪ್ ಚಿಕ್ಕೆ ಕೊನೆವರೆಗೂ ಉಳ್ಕೊಳ್ತಿದ್ರು. ಯಾಕೆಂದರೆ ನೋಡಿ, ಇವಾಗ ನಾವು ನಮ್ಮ ಥರ ನಾನು ಒಬ್ಬನಿಗೆ ಅಭಿಪ್ರಾಯ ಅಲ್ಲ, ಕರ್ನಾಟಕದ ಜನದ ಅಭಿಪ್ರಾಯ ಇದೆ ಮೇಡಮ್. ಯಾವಾಗ ಒಬ್ಬ CMನ ಪೊಲೀಸ್ ಒಬ್ಬ SP ಯಾರೋ ಯಾರೋ ಮಾಡಿದ್ದಾರೆ, ಅವರೆಲ್ಲ ಆಫೀಸರ್ಗಳು ಅವ್ರ ಮುಂದೆ ಮಾತಾಡೋಕ್ಕಾಗತ್ತೆ ಮೇಡಮ್? ಈಗ ನಾವು ಹೋಗಿ CM ಅವ್ರನ್ನ ನೋಡ್ಬೇಕಂದ್ರೇ ವಿಧಾನಸೌಧ ದಾಟಕ್ಕೆ ಆಗಲ್ಲ. ಹಂಗಿರೋವಾಗ ಅವ್ರು ಬಂದು ಅವ್ರಿಗೇನು ತನಿಖೆ ಮಾಡ್ಬೋದು, ಏನು ಸತ್ಯ ಆಗಿದ್ರಲ್ಲಿ ಗೊತ್ತಾಗುತ್ತೆ. ಈಗ ಮೊದಲೇ ಎಲ್ಲ ಪಬ್ಲಿಕ್ಕಿಗೆ ಗೊತ್ತು ಮೇಡಮ್, ಏನಾಗುತ್ತೆ ಲೋಕಾಯುಕ್ತ ತನಿಖೆಯಿಂದ ಏನಾಗುತ್ತೆ ಅಂತ ಪಬ್ಲಿಕ್ಕಿಗೆ ಗೊತ್ತಿರುತ್ತೆ ಮೇಡಮ್. ಸರ್, ಇವಾಗ ಆಗ್ತಿರೋ ತನಿಖೆನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇದು ಮೂಡ ಕೇಸ್ ಎಲ್ಲೋ ಮುಚ್ಚೋಗುತ್ತಾ ಅಂತ, ಯಾಕಂದ್ರೆ ಇದು ನೋಡ್ತಾ ಇದ್ರೆ ಆ ಥರ ಅನ್ಸುತ್ತೆ. CM ಇಟ್ಕೊಂಡು ಅವರೇ ಮೇಡಮ್, ಇದು ಹೇಳೋದಲ್ಲ ಮೇಡಮ್, ಎಲ್ಲರಿಗೂ ಗೊತ್ತಿದೆ ಇದು ಏನೂ ಆಗಲ್ಲ ಅಂತ. ಯಾಕೆಂದರೆ ಇವಾಗ ಇವತ್ತು ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು TV-ಲಿ. ಏನಂತ ಅಂದರೆ ಇದು CBI ಯಾರ ಕೈಯಲ್ಲಿದೆ, ಈಗ ಲೋಕಾಯುಕ್ತ ಯಾರ ಕೈಯಲ್ಲಿದೆ? ಅದಕ್ಕೇನೆ ಯಾರು ನಂಬಲ್ಲ ಮೇಡಮ್. ಸಿದ್ದರಾಮಯ್ಯರು ನಾವು ಕ್ಲೀನ್ ಸೀಟ್ ತಗೊಂಡು ಮತ್ತೆ CM ಆಗಲಿ ಅಂತ ಬಯಸೋರು. ನಮಗೇನು ಸಿದ್ದರಾಮಯ್ಯರಿಂದ ನಮಗೇನು ಇದಿಲ್ಲ. ನಾವು ಮತ್ತೆ ಅವ್ರು ಕ್ಲೀನ್ ಸೀಟ್ ಆಗಿ ಬಂದು ಇನ್ನೂ 5 ವರ್ಷ ಅಲ್ಲ, ಇನ್ನೂ 10 ವರ್ಷ ಅವ್ರು ಆಳಲಿ. ಆದರೆ ಅವರು ರಿಸೈನ್ ಮಾಡಿ ಪೇಸ್ ಮಾಡಿದರೆ ಒಳ್ಳೆ ವ್ಯಾಲ್ಯೂ ಬರೋದು ಅಂತ. ಸಿದ್ದರಾಮಯ್ಯರ ಘನತೆಗೆ ಒಳ್ಳೆ ಹೆಸರು ಬರೋದು ಮೇಡಮ್. ವಿ+ ಕರ್ನಾಟಕ.